ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀಕರ್ಗೆ ಬಂದಿದ್ದ ಅನುಮಾನ ನಮಗ್ ಮೊದಲೇ ಆಗಿ ಬರಲಿಲ್ಲ ಅಂತ ಅನ್ಸ್ತಿದೆ. ಜಾತಕ ಹೊಂದಾಣಿಕೆಯಾದ ಆನಂದದಲ್ಲಿ ಇದ್ಬಿಟ್ವಿ. ಆ ಹುಡುಗಿ ನಿಹಾರಿಕಾ ಮಾತ್ರ ಫೋಟೋದಲ್ಲಿ ತುಂಬಾ ಸಂಪ್ರದಾಯಸ್ಥ ಹುಡುಗಿ ತರ ಕಾಣಿಸಿದ್ಲು. ಸಂಬಂಧ ಓಕೆ ಆಗಿದೆ. ನಾಳೆನೋ ನಾಡಿದ್ದು ಶ್ರೀಕರ್ ಜೊತೆ ನನ್ ಮದ್ವೆ ಆಗತ್ತೆ. ನಿಮ್ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಅಲ್ವಾ? ಇನ್ನೂ ಯಾಕೆ ಡಲ್ ಆಗಿದ್ದೀರಾ? ನಿನ್ನ ಹಾಗೆ ಧೈರ್ಯವಾಗಿರೋದಕ್ಕೆ ಆಗ್ತಿಲ್ಲ ಅಮ್ಮ. ವೈ? ಮಾತಿಗೂ ಆ ಮನೆ ಪದ್ಧತಿಗಳೇ ನೆನಪು ಬರ್ತಿದೆ ನಿಹಾ. ಗೌತಮಿ, ಐ ವಿಲ್ ಮ್ಯಾನೇಜ್, ಯು ಡೋಂಟ್ ವರಿ. ಅದಲ್ಲ ನಿಹಾರಿಕಾ, ಜಾತಕದಲ್ಲಿ ಯಾವುದೇ ಮೋಸ ಇಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಅಂತ ರೂಪ ಇರೋ ಅಂತ ನಿಹಾರಿಕಾ ನಮ್ಮನೆ ಸೊಸೆಯಾಗಿ ಆನಂದವಾಗಿ ಇರ್ತಾಳ್ರಿ. ಎಲ್ಲ ದೇವ್ರದೇ. ಸರ್, ಹೇಳಿ. ರೋಡ್ ನಂಬರ್ 12ರಲ್ಲಿ ಶಿವಾಲಯ ಕಟ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ದೇಣಿಗೆ ಏನಾದರೂ? ಗೌತಮಿ, ಚೆಕ್ ಬುಕ್ ತಗೊಂಡ್ ಬಾ. ಸರಿ ರೀ. ನಿಂತ್ಕೋ ಗೌತಮಿ. ನಿಹಾರಿಕಂದು ನಿಜವಾಗ್ಲೂ ನನ್ ಜಾತಕನೇ ಆಗಿದ್ರೆ ಅವಳಿಗೆ ನನ್ ಹಾಗೆ ದೈವ ಭಕ್ತಿ ಜಾಸ್ತಿನೇ ಇರುತ್ತೆ. ದೇವಸ್ಥಾನ ಕಟ್ಟಿ ಗೋಪುರ ಕಟ್ಟಿ ಅಂತ ನಾವೇನ್ ಕೇಳಲಿಲ್ವಲ್ಲ? ಹಾಗಿದ್ದಾಗ ನಾವ್ಯಾಕೆ ಡೊನೇಷನ್ ಕೊಡ್ಬೇಕು? ನಿಹಾರಿಕಾ ಹಾಗ್ ಮಾತಾಡ್ಬಾರ್ದಮ್ಮ, ತಪ್ಪು. ನೀನ್ ಸುಮ್ನೆ ಇರು. ದೇವಸ್ಥಾನ ಅನ್ನೋದು ನಮಗ್ ರೆಗ್ಯುಲರ್ ನೆಸೆಸಿಟಿ ಅಲ್ಲ, ವೀಕೆಂಡ್ ಎಂಟರ್ಟೈನ್ಮೆಂಟು ಅಲ್ಲ. ಸೊ ನಾವ್ ದುಡ್ಡು ಕೊಡೋದಿಲ್ಲ, ನೀವಿನ್ ಹೊರಡಿ. ಅಮ್ಮ, ಗುಡಿ ಅಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲಮ್ಮ, ಅದೊಂದು ಪವಿತ್ರವಾದ ಸ್ಥಳ. ಅಂಥ ಸ್ಥಳ ನಮಗ್ ಅಗತ್ಯ ಇಲ್ಲ. ಯು ಕ್ಯಾನ್ ಗೋ. ದೇವಸ್ಥಾನಕ್ಕೆ ದಾನ ಕೊಟ್ರೆ ಆ ದೇವರು ನಿನ್ ಜೀವನಕ್ಕೆ ವರ ಕೊಡ್ತಾನೆ. ದೇವ್ರು ವರ ಕೊಡ್ತಾನೆ, ದೇವತೆಗಳು ಮಳೆ ಬರೆಸ್ತಾರೆ ಅಂತ ಫೂಲಿಶ್ ಮಾತುಗಳನ್ನ ನನ್ನ ಹತ್ರ ಹೇಳ್ಬೇಡಿ. ಈ ಪೂಜೆ ದೇವ್ರು ಎಲ್ಲ ನಮಗ್ ಆಗ್ಬರಲ್ಲ, ನೀವ್ ಹೊರಡಿ. ಹಾಗೆ ಮಾತಾಡಬಾರ್ದಮ್ಮ. ಡ್ಯಾಡ್, ಡೋಂಟ್ ಎಂಟರ್ಟೈನ್ ದಿಸ್ ಕೈಂಡ್ ಆಫ್ ಪೀಪಲ್, ಓಕೆ? ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಛೇ, ಮೂಡೆಲ್ಲ ಡಿಸ್ಟರ್ಬ್ ಮಾಡಿದ್ರು. ನಾನು ರೂಮ್ಗೆ ಹೋಗಿ ಎಕ್ಸರ್ಸೈಸ್ ಮಾಡ್ಕೋತೀನಿ. ಇವಳು ವರ್ತನೆ ನನ್ಗೇನೋ ಅರ್ಥ ಆಗ್ತಿಲ್ಲ ರೀ. ಹಲೋ ಶೇಖರ್ ಅವರೇ. ಹಾ, ನಮಸ್ತೆ ರೀ. ನಮಸ್ತೆ. ನಮಸ್ತೆ. ನೀವೇನೀಗ ಸಡನ್ ಆಗಿ? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ ಅಂತ ಬಂದ್ವಿ. ಒಳಗ್ ಬನ್ನಿ. ಒಳಗಡೆ ಬನ್ನಿ. ನಡಿ.
ಕೂತ್ಕೊಳ್ಳಿ. ಗೌತಮಿ ಆ? ಕಾಫಿ ತಗೊಂಡ್ ಬಾ. ಇವಾಗೇನು ಬೇಡ, ನೀವು ಕೂತ್ಕೊಳ್ಳಿ. ಹೇಳಿ. ಯಾವುದೋ ಸಂತೋಷದಲ್ಲಿ ಸಂಬಂಧ ಬೆಳೆಸ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಆದ್ರೆ ಈಗೇನಾದ್ರೂ ಸಮಸ್ಯೆನಾ? ಒಂದು ಸಂದೇಹ. ಏನದು? ನಿಮ್ಮ ಮಗಳ ಜಾತಕದ ಬಗ್ಗೆ ನೀವು ಹೇಳಿದ್ದು ನಿಜಾನಾ ಅಲ್ವಾ ಅಂತ. ಈ ಮಾತನ್ನ ನೇರವಾಗಿ ಕೇಳದೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಇದಕ್ಕೂ ಮೊದಲು ಒಂದ್ಸಲ ಮೋಸ ಹೋಗಿದ್ದೀವಿ. ಇನ್ನೊಂದ್ಸಲ ಮೋಸ ಹೋಗೋದಕ್ಕೆ ನಾವು ರೆಡಿ ಇಲ್ಲ. ಜಾತಕದ ವಿಷಯದಲ್ಲಿ ಸುಳ್ಳು ಹೇಳೋ ಅಗತ್ಯ ಇಲ್ಲ ರೀ. ಸಂಬಂಧ ಬೆಳೆಸೋದಕ್ಕೂ ಮುಂಚೆ ಜಾತಕನ ತೋರ್ಸೋಣ. ಯಾಕೆ ಅಂದ್ರೆ ನಮ್ಮ ಮನೆ ಸೊಸೆ ಆಗೋದು ಅಂದ್ರೆ ತಮಾಷೆ ಮಾತಲ್ಲ. ನಮ್ಮ ವಂಶ ಒಬ್ರು ಸಿದ್ಧಾಂತಿಗಳು ಸೂಚಿಸಿದಾಗೆ ವರ್ಷಾನುಗಟ್ಲೆಯಿಂದ ನಡ್ಕೊಂಡ್ ಬಂದಿದೆ. ಅವ್ರ ಕಾಲವಾದ ನಂತರ ಅವ್ರ ಶಿಷ್ಯರ ಆಜ್ಞೆ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ನಿಹಾರಿಕಾ ಜಾತಕನ ತೋರಿಸ್ಬೇಕು. ಅವ್ರು ಯಾವ ತೊಂದರೆನೂ ಇಲ್ಲ ಅಂದ್ರೆ ನಾವು ಮುಂದುವರಿಯೋಣ. ನಮ್ಮ ನಂಬಿಕೆಗಳು ಬಲವಾದ ಮೇಲೆ ನಮ್ಮ ಸಂಬಂಧ ಗಟ್ಟಿಯಾಗುತ್ತೆ. ಸರಿ ರೀ, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಒಂದ್ ಸ್ವಲ್ಪ ನಿಹಾರಿಕನ್ ಕರೀರಿ. ನಿಹಾರಿಕಾನ ಅವತಾರದಲ್ಲಿ ನೋಡಿದ್ರು ಅಂದ್ರೆ ಅಷ್ಟೇ ಕತೆ. ನಿಮ್ ಸಂಬಂಧ ಬೇಡ ಅಂತ ಈಗ್ಲೇ ಹೊರಟೋಗೋ ತರ ಇದ್ದಾರೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಕರೀರಿ. ಸರಿ. ಆ ಡ್ರೆಸ್ಸಲ್ಲಿ ಬಂದ್ಲು ಅಂದ್ರೆ ನಿಹಾರಿಕಾ ಬಗ್ಗೆ ಗೊತ್ತಾಗೋಗುತ್ತೆ. ಇವಾಗ ಏನ್ ಮಾಡೋದು? ನಿಹಾರಿಕಾ, ಅಮ್ಮ ನಿಹಾರಿಕಾ, ಒಂದ್ಸರಿ ಇಲ್ಲಿ ಬಾ ಅಮ್ಮ. ನಿಹಾರಿಕಾ, ಅಮ್ಮ ನಿಹಾರಿಕಾ, ಒಂದ್ಸರಿ ಬಾ ಅಮ್ಮ. ಒಂದ್ಸರಿ ಇಲ್ಲಿ ಬಾ ಅಮ್ಮ. ಬರ್ತಿದ್ದೀನಮ್ಮ. ಏನಮ್ಮ? ಶ್ರೀಕರ್ ಅವ್ರ ಪೇರೆಂಟ್ಸ್ ಅಮ್ಮ. ಹೌದಾ? ಶ್ರೀಕರ್ ಅವ್ರ ಜೊತೆ ನನ್ನ ಮದುವೆ ಬೇಗ ಆಗ್ಬೇಕು ಅಂತ ಆಶೀರ್ವಾದ ಮಾಡಿ. ಹೇಳಮ್ಮ, ನನ್ನ ಮಗನ್ನ ಇಷ್ಟಪಟ್ಟಿದೀಯಾ? ನನ್ನ ಜಾತಕನೇ ಹೊಂದಿದೀಯಾ? ನಿನಗೆ ಕೊಟ್ಟು ಮಾಡೋದಕ್ಕೆ ಬೇರೆ ಅರ್ಹತೆ ಅಗತ್ಯ ಇಲ್ಲ. ನಿನ್ನ ಜಾತಕ ನಿಜ ಆಗಿದ್ರೆ ನಮ್ಗೆ ಯಾವುದೇ ಅಭ್ಯಂತರನೂ ಇಲ್ಲ. ನನ್ನ ಜಾತಕದ ಮೇಲೆ ನಿಮ್ಗೇನಾದ್ರೂ ಅನುಮಾನನಾ? ನಮ್ಮ ಅನುಮಾನಗಳಿಗೆ ಉತ್ತರ ಇವಾಗ ಸಿಗುತ್ತೆ. ಗೌತಮಿಯವರೇ, ಹೇಳಿ. ನಾಳೆ ಶ್ರೀರಾಮನ್ ದೇವಸ್ಥಾನದ ಹತ್ರ ಜಾತಕದ ಜೊತೆಗೆ ನಿಹಾರಿಕನ್ನು ಕರ್ಕೊಂಡ್ ಬನ್ನಿ. ಸರಿ ರೀ. ನಾಳೆ ದೇವಸ್ಥಾನದ ಹತ್ರ ಬಂದ ಮೇಲೆ ನಿರ್ಧಾರ ತಗೊಳ್ಳೋಣ. ನಾವಿನ್ ಬರ್ತೀವಿ.
ಆ ಅವತಾರದಲ್ಲೇ ಬರ್ತೀಯೋ ಅಂತ ಭಯ ಪಟ್ಟಿದ್ದೆ. ಅವ್ರು ಬಂದಿರೋದ್ ಗೊತ್ತಾಗಿ ಈ ಗೆಟಪಲ್ ಬಂದೆ. ಅವರೇನೋ ಸೊಸೆ ಆಗೋಳ ವಿಷಯದಲ್ಲಿ ಪ್ರತಿ ನಿಮಿಷನೂ ಕನ್ಸ್ ಕಾಣ್ತಿದ್ದಾರೆ. ಆಕಾಶದಷ್ಟು ಎತ್ತರಕ್ಕೆ ಊಹಿಸ್ಕೊಳ್ತಿದ್ದಾರೆ. ನಿನ್ನ ಆಟಿಟ್ಯೂಡ್ ನೋಡಿದ್ರೆ ಹೀಗಿದೆ. ನೀ ಆ ಮನೆಗೆ ಹೋದ್ರೆ ಹೇಗಿರುತ್ತೋ ಅನ್ನೋದನ್ನ ಊಹಿಸ್ಕೊಂಡ್ರೇನೆ ಭಯ ಆಗ್ತಿದೆ ನಿಹಾರಿಕಾ. ಮದ್ವೆ ಆದ್ಮೇಲೆ ಎಲ್ಲ ಸೆಟ್ ಆಗತ್ತೆ ಬಿಡು. ಅವರೇನೋ ಸಂಪ್ರದಾಯಕ್ಕೆ ನಿದರ್ಶನ, ಇವಳೇನೋ ಸಂಪ್ರದಾಯಕ್ಕೆ ವಿರುದ್ಧ. ಏನಾಗುತ್ತೋ ಏನೋ. ನಾನು ಫೋನ್ ಮಾಡಿ 24 ಗಂಟೆ ಆಯಿತು. ಇಲ್ಲಿವರೆಗೂ ಅವರಿಂದ ನಂಗೆ ರಿಪ್ಲೈಯೇ ಬಂದಿಲ್ಲ. ಇಷ್ಟು ದಿನದಲ್ಲಿ ಹೀಗೆ ಯಾವತ್ತೂ ಆಗಿರಲಿಲ್ಲ. ಏನಾಗಿರ್ಬೋದು? ಅವನಿ, ಏನಕ್ಕ? ನನ್ನ ಹತ್ರ ಏನಾದರೂ ಮುಚ್ಚಿಡ್ತಿದೀಯಾ? ಬಂದಾಗಿಂದ ನಿನ್ನ ನೋಡ್ತಿದ್ದೀನಿ. ಯಾವುದೂ ಹೊರಕಾಗ್ದಿರೋ ಭಾರನ ಹೊರ್ತಿರೋ ಹಾಗೆ ಕಾಣಿಸ್ತಿದ್ಯಾ? ಹಾಗೇನಿಲ್ಲ ಅಕ್ಕ. ಬಂದು ಮೊದಲ ದಿನಾನೇ ನೀನು ಇದಕ್ಕೆ ಮುಂಚೆ ಇರೋ ಹಾಗೆ ಸಂತೋಷವಾಗಿಲ್ಲ ಅಂತ ಸೌಮ್ಯ ಕೇಳಿದ್ಲು. ಅಷ್ಟು ಚಿಕ್ಕ ಮಗು ಕೂಡ ನಿನ್ ಮನ್ಸಲ್ಲಿರೋ ನೋವು ಮುಖದಲ್ಲಿ ಕಾಣಿಸ್ತು. ನೀನ್ ನೋಡಿದ್ರೆ ಏನೂ ಇಲ್ಲ ಅಂತ್ಯ. ನೀನ್ ನಮ್ಮ ಮನೆಗೆ ಬಂದ್ 3-4 ದಿನ ನಿನ್ ಫೋನ್ ಎಲ್ಲೆಲ್ಲೋ ಯಾವ್ದ್ಯಾವ್ದೋ ಜಾಗದಲ್ಲಿ ಇಡ್ತಿದ್ದೆ. ಶ್ರೀಕರ್ ಫೋನ್ ಮಾಡಿದ್ರು ಕೂಡ ಅಷ್ಟೇನೂ ಗಮನ ಕೊಡ್ತಿರ್ಲಿಲ್ಲ. ಇವತ್ ಬೆಳಗ್ಗೆಯಿಂದ ನೋಡ್ತಿದ್ದೀನಿ ನಿನ್ನ ಫೋನ್ ನಿನ್ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಿದ್ಯಾ. ಶ್ರೀಕರ್ಗ್ ಫೋನ್ ಮಾಡ್ತಿದ್ಯಾ. ಶ್ರೀಕರ್ಗೂ ನಿನಗೂ ಏನಾದ್ರೂ ಜಗಳ ಆಗಿದೆಯಾ? ಅಂಥದ್ದೇನೂ ಇಲ್ಲ ಅಕ್ಕ. ಮತ್ತ್ಯಾಕೆ ಅಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಅಕ್ಕ, ನಾನು ಚೆನ್ನಾಗೇ ಇದ್ದೀನಿ. ಎಷ್ಟೇ ಕಷ್ಟ ಇದ್ರೂ ಕಿರುನಗೆಯಿಂದ ಇರ್ತಿದ್ದೋಳು. ಎಷ್ಟೇ ನೋವಿದ್ರೂ ಜವಾಬ್ದಾರಿ ಇದ್ರೂ ನಿನ್ ಮನಸ್ಸು ಬಂದಾಗಿರೋ ಹಾಗೆ ಕಾಣಿಸ್ತಿದ್ದೆ. ಇವಾಗ ನಿನ್ನಲ್ಲಿ ನನಗದು ಯಾವುದೂ ಕಾಣಿಸ್ತಿಲ್ಲ. ನನ್ನ ಹತ್ರ ನೀನು ಹೇಳ್ಕೊಳಕ್ಕಾಗ್ದಿರೋ ವಿಷಯ ಕೂಡ ಇರತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂಥದ್ದೇನೂ ಇಲ್ಲ ಅಕ್ಕ. ನಾನು ಸಂತೋಷವಾಗೇ ಇದ್ದೀನಿ. ನನ್ನ ನಂಬು ಅಕ್ಕ. ನಿನ್ನ ಹತ್ರ ಹೇಳಿದ್ರೆ ನೀನು ತಡ್ಕೊಳ್ಳೋದಿಲ್ಲ ಅಕ್ಕ. ಪ್ರತಿ ವಿಷಯನೂ ನಿನ್ನ ಹತ್ರ ಹೇಳ್ಕೊಳ್ಳೋ ನಾನು ನನ್ನ ಅತ್ತೆ ಮನೇಲಿ ನಡೆದಿರೋ ವಿಷಯನ ಹೇಳೋಕ್ಕಾಗಲ್ಲ. ಸಂತೋಷವಾಗಿರೋದಕ್ಕೂ ಸಂತೋಷವಾಗಿದ್ದಾಗ ನಾಟಕ ಮಾಡೋದಕ್ಕೆ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಿಲ್ದಿರೋ ಅಷ್ಟು ಪೆದ್ದಿ ಅಲ್ಲ ನಿಮ್ಮಕ್ಕ. ಯಾವುದೋ ವಿಷಯದಲ್ಲಿ ನೀನು ನೋವು ಅನುಭವಿಸ್ತಿದ್ಯಾ. ನನ್ನ ಹತ್ರ ಹೇಳಿಲ್ಲ ಅಂದ ಮಾತ್ರಕ್ಕೆ ನಾನು ಸುಮ್ಮನೆ ಇರಲ್ಲ. ಖಂಡಿತ ವಿಷಯ ತಿಳ್ಕೊತೀನಿ. ನಿಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆ. 1 ವಾರ ಮನೆಯಿಂದ ಹೊರಗಡೆ ಬರೋದು ಶ್ರೇಯಸ್ಸಲ್ಲ. ನಿತ್ಯ ಶಿವಸ್ತೋತ್ರವನ್ನು ಪಠಿಸಿ ಬರೋ ಶನಿವಾರದ ದಿನ ದೇವಸ್ಥಾನಕ್ಕೆ ಬಂದು ನವಗ್ರಹ ಶಾಂತಿ ಮಾಡಿಕೊಳ್ಳಿ. ಆಗ್ಲಿ ಸ್ವಾಮಿ. 1 ವಾರ ಬಿಟ್ಟು ಮತ್ತೆ ಬಂದು ನೋಡ್ತೀವಿ ಸ್ವಾಮಿ. ಒಳ್ಳೇದಾಗ್ಲಿ. ನಮಸ್ಕಾರ ಸ್ವಾಮಿ. ಕೂತ್ಕೊಳ್ಳಿ. ಎಲ್ಲ ಕ್ಷೇಮನಾ? ಎಲ್ಲ ಕ್ಷೇಮ. ಒಂದು ದಿನ ನಮ್ಮ ಗ್ರಾಮಕ್ಕೆ ಬರ ಬಂದಾಗ ಆ ಗುರುಸ್ವಾಮಿಗಳು ಪರಿಹಾರ ತೋರಿಸಿದ್ದಕ್ಕೆ
ನಾನು ಇವ್ರ ಮನೆಗೆ ಸೊಸೆಯಾಗಿ ಬಂದೆ. ಬರಡು ಪ್ರಾಂತ್ಯಗಳು ಬೆಳೆಗಳ ಪ್ರಾಂತ್ಯವಾಗಿ ಬದಲಾಗೋದಕ್ಕೆ ಕಾರಣ ಅದೇ. ನನ್ನ ಜಾತಕ ಹೊಂದಿರೋ ಹುಡುಗಿ ಇಷ್ಟು ದಿನಕ್ಕೆ ಸಿಕ್ಕಿದಾಳೆ. ಆದ್ರೆ ಈ ವಿಷಯದಲ್ಲಿ ನನಗೆ ಕೆಲವು ಸಂದೇಹಗಳಿವೆ. ನೀವೇ ಅದನ್ನ ಬಗೆಹರಿಸ್ಬೇಕು. ಆ ಸಂದೇಹ ಏನಂತ ಹೇಳಿ. ಬರ್ಬೇಕಾಗಿರೋರು ಇನ್ನ ಬಂದಿಲ್ಲ. ಅವ್ರು ಬಂದ ಮೇಲೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಒಳ್ಳೇದು. ನನ್ ಅತ್ತೆ ಮಾವ ಎಲ್ಲಿ? ಹೌ ಡೇರ್ ಯು! ಕಾರ್ ರೇಸ್ ನಡೀತಾ ಇದೆಯಾ ಇಲ್ಲಿ? ಯಾಕಷ್ಟು ಸ್ಪೀಡಾಗಿ ಬರ್ತಿದ್ಯಾ? ನನ್ ಕಾರ್ಗೆ ಅಲ್ಲ, ನನಗೂ ಸ್ಪೀಡ್ ಜಾಸ್ತಿನೇ. ಅಷ್ಟು ಅಹಂಕಾರದಿಂದ ಪೊಗರಿಂದ ಮಾತಾಡಿದಂಥ ವ್ಯಕ್ತಿ ಇಷ್ಟು ಸಂಪ್ರದಾಯಬದ್ಧವಾಗಿ ದೇವಸ್ಥಾನಕ್ಕೆ ಬರೋದು ತುಂಬಾ ಆಶ್ಚರ್ಯ ಅನ್ನಿಸ್ತಿದೆ. ಯಾಕೆ ಅಂತ ತಿಳ್ಕೋಬೇಕು. ಹಾಯ್ ನಿಹಾರಿಕಾ. ಹಾಯ್, ಹೌ ಆರ್ ಯು? ಯಾ ಫೈನ್. ಶಾಪಿಂಗ್ ಮಾಲ್ಗೆ ಬಂದ್ರೆ ಮಾಡರ್ನ್ ಡ್ರೆಸ್, ಪಾರ್ಟಿಗೆ ಬಂದ್ರೆ ಮಾಡರ್ನ್ ಡ್ರೆಸ್, ರೆಸ್ಟೋರೆಂಟ್ಗೂ ಬಂದ್ರು ಮಾಡರ್ನ್ ಡ್ರೆಸ್ ಅಲ್ಲೇ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದೆ. ಬಟ್ ಇವತ್ತೇನೆ ತುಂಬಾ ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇದ್ಯಾ? ಹೇ ವೇಟ್ ವೇಟ್ ವೇಟ್, ನಾನ್ ಸೈಲೆಂಟ್ ಆಗಿದ್ರೆ ಇನ್ನೂ 100 ಪ್ರಶ್ನೆ ಕೇಳೋ ತರ ಇದ್ದೀರಾ. ನಿಮಗೆ ತಕ್ಷಣ ಆನ್ಸರ್ ಮಾಡಬೇಕು. ಏನಿಲ್ಲ ಫ್ರೆಂಡ್ಸ್, ನಾನು ಮೊದಲನೇ ನೋಟದಲ್ಲೇ ಒಬ್ಬನ್ನ ಇಷ್ಟಪಟ್ಟಿದ್ದೀನಿ. ಅವನಿಲ್ದೆ ಬದುಕಕ್ಕಾಗದೇ ಇರೋಷ್ಟು ಬದಲಾಗಿದ್ದೀನಿ. ಮದ್ವೆ ಮಾಡ್ಕೊಂಡ್ರೆ ಅವನನ್ನೇ ಮಾಡ್ಕೋತೀನಿ ಅಂತ ಪೇರೆಂಟ್ಸ್ಗೆ ಹೇಳ್ದೆ ಹೋಗಿ ಮಾತಾಡಿದ್ರು. ಆಲ್ಮೋಸ್ಟ್ ಓಕೆ ಆಗೋಗಿದೆ. ಸೂಪರ್, ಕಂಗ್ರಾಚುಲೇಷನ್ಸ್. ಅವನ್ ಪೇರೆಂಟ್ಸ್ ವೆರಿ ವೆರಿ ಟ್ರೆಡಿಷನಲ್. ಅವ್ರಿಗೆ ಪದ್ಧತಿಗಳು, ಆಚಾರಗಳು, ಸಂಪ್ರದಾಯಗಳು ಅಂದ್ರೆ ಪ್ರಾಣ ಅಂತೆ. ಪೂಜೆ, ಹೋಮ, ವ್ರತಗಳನ್ನೆಲ್ಲ ತುಂಬಾ ಮಾಡ್ತಾನೆ ಇರ್ತಾರಂತೆ. ಸೊಸೆ ಆಗೋಳು ಕೂಡ ಹಾಗೆ ಇರಬೇಕು ಅಂತ ಅನ್ನೋದು ಅವ್ರ ರಿಕ್ವೈರ್ಮೆಂಟ್. ಅದಕ್ಕೆ ಅವ್ರ ಸೆಂಟಿಮೆಂಟ್ಸ್ನ ಇಲ್ಲ ಅನ್ನೋಕ್ಕಾಗದೆ ನಾನ್ ಮಾಡರ್ನ್ ಗೆಟಪ್ನ ಬಿಡ್ಬೇಕಾಗಿ ಬಂತು. ಇಷ್ಟ ಆಗಿರೋರ್ನ ಸ್ವಂತ ಮಾಡ್ಕೊಳ್ಳೋಕ್ಕೋಸ್ಕರ ಹೇಗೆ ರೆಡಿ ಆಗ್ಬೇಕಾಗಿದೆ. ಅಂದ್ರೆ ನಮ್ ನಿಹಾರಿಕಾ ಇನ್ಮೇಲಿಂದ ಹೇಗೆ ದರ್ಶನ ಕೊಡ್ತಾಳೆ ಅಂದಂಗಾಯ್ತು. ಸೀರಿಯಲ್ ಕೂಡ ಚೆನ್ನಾಗೇ ಇದ್ದೀನಲ್ವಾ? ಜೊತೆಗೆ ಅತ್ತೆ ಮನೆಯಲ್ಲಿ ಅವ್ರು ಹೇಳ್ದ ಹಾಗೆ ನಡ್ಕೊಂಡ್ರೆ ನನ್ನ ಸಂಸಾರ 100 ಕಾಲ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ರಾ? ನಿಜವಾಗ್ಲೂ ಹೇಳಲ್ಲ. ಈ ಪದ್ಧತಿ, ಹೋಮ ನನಗೆ ನಿಜವಾಗ್ಲೂ ಸೆಟ್ ಆಗಲ್ಲ. ಸಿಂಹ ತನ್ನ ಸ್ವಭಾವನ್ ಬಿಟ್ರೆ ಇಲಿ ಕೂಡ ಅದ್ರೆದ್ರಿಗೆ ತೊಡೆ ತಟ್ಟತ್ತಂತೆ. ಅದಕ್ಕೆ ಅವ್ರವ್ರ ಒರಿಜಿನಾಲಿಟಿನ ಯಾರೂ ಬಿಟ್ಕೊಡ್ಬಾರ್ದು. ನಾನ್ ಕೂಡ ಹಾಗೆ. ಈ ವೇಷಧಾರಣೆ ಎಲ್ಲ ಜಸ್ಟ್ ಆ ಮನೆಗೆ ಸೊಸೆ ಆಗೋವರೆಗೂ ಮಾತ್ರ. ಅಲ್ಲಿವರೆಗೂ ಸಹಿಸೋ ತಪ್ಪಲ್ಲ. ಮದ್ವೆ ಆದ್ಮೇಲೆ ಹೇಗೂ ನನ್ ಗಂಡ ನನ್ ಕಂಟ್ರೋಲಿಗೆ ಬರ್ತಾನೆ. ಆಟೋಮ್ಯಾಟಿಕ್ ಆಗಿ ಫ್ಯಾಮಿಲಿ ಎಲ್ಲ ನನ್ ಗ್ರಿಪ್ಪಲ್ಲಿರತ್ತೆ. ಅವಾಗ ನಮ್ದೇ ರಾಜ್ಯಭಾರ. ಮದ್ವೆ ಆಗೋವರೆಗೂ ಬೇಸಿಗೆ ಕಾಲದ ಮಳೆ ಥರ ಅವಾಗವಾಗ ಇದು ತಪ್ಪಲ್ಲ. ಇನ್ನೇನ್ ವಿಶೇಷ ನೀನೇ ಹೇಳ್ಬೇಕೆ? ಒಂದ್ ಚಿಕ್ಕ ಕೆಲ್ಸದ ಮೇಲೆ ದೇವಸ್ಥಾನಕ್ಕೆ ಬಂದೆ. ಪೇರೆಂಟ್ಸ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ.
ಯಾವ ಮನೆಗೆ ಸೊಸೆ ಆಗ್ತಾಳೋ ಏನೋ, ಆ ಮನೇಲಿರೋರು ಎಲ್ರೂ ತುಂಬಾ ತೊಂದರೆ ಅನುಭವಿಸ್ಬೇಕಾಗತ್ತೆ. ಸರಿ, ನಮ್ ಕೆಲ್ಸದಲ್ಲಿ ನಾವ್ ಇರ್ತೀವಿ. ಬಾಯ್ ಬಾಯ್. ನಿಹಾರಿಕಾ ಅವರು ಇನ್ನ ಬಂದಿಲ್ವಲ್ಲ ರೀ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಶೇಖರ್ ಅವ್ರು ಫೋನ್ ಮಾಡಿದ್ರೆ ಕನೆಕ್ಟು ಆಗ್ತಾ ಇಲ್ಲ.